ಅತ್ಯಂತ ರೋಚಕ ಹಣಾಹಣಿಗೆ ಈಗ ಸಾಕ್ಷಿ ಆಗ್ತಾ ಇದೆ ಕೆಎಸ್ಸಿಎ ಎಲೆಕ್ಷನ್. ಇವತ್ತು ಚುನಾವಣೆ ನಡೀತಾ ಇದೆ. ಈಗಾಗಲೇ ಅನೇಕರು ಬಂದು ಮತವನ್ನ ಕೂಡ ಚಲಾವಣೆ ಮಾಡ್ತಾ ಇದ್ದಾರೆ. ಬಹಳ ರೋಚಕತೆಯಿಂದ ಕೂಡಿದೆ ಈ ಬಾರಿ. ವೆಂಕಟೇಶ್ ಪ್ರಸಾದ್ ಹಾಗೂ ಶಾಂತಕುಮಾರ್ ನಡುವೆ ನೇರ ಹಣಾಹಣಿ ಇದೆ. ಯಾರಾಗ್ತಾರೆ ಕೆಎಸ್ಸಿಎ ಬಾಸ್ ಅನ್ನೋ ಪ್ರಶ್ನೆ. ಅಧ್ಯಕ್ಷ ಸ್ಥಾನಕ್ಕೆ ಈ ಬಾರಿ ಪೈಪೋಟಿ ಬಹಳ ಜೋರಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಬಿರುಸಿನ ಕ್ರೀಡಾಂಗಣದಲ್ಲಿ ಈಗ ಬಿರುಸಿನ ಮತದಾನ ಕೂಡ ನಡೀತಾ ಇದೆ. ಕೆಎಸ್ಸಿಎ ಚುನಾವಣೆಯಲ್ಲಿ ಮತದಾನವನ್ನ ಮಾಡಿದ್ದಾರೆ. ಡಿಸಿಎಂ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಆಗಮಿಸಿ ಡಿಕೆ ಶಿವಕುಮಾರ್ ವೋಟ್ ಮಾಡಿದ್ದಾರೆ. ಜೊತೆಗೆ ಮಾಜಿ ಕ್ರಿಕೆಟಿಗ ರಾಹುಲ್ ದ್ರಾವಿಡ್ ಕೂಡ ಆಗಮಿಸಿ ಮತದಾನವನ್ನ ಮಾಡಿದ್ದಾರೆ. ಇವತ್ತು ಸಂಜೆ 7 ಗಂಟೆವರೆಗೂ ಕೂಡ ಮತದಾನಕ್ಕೆ ಅವಕಾಶ ಇದೆ. ಆ ನಂತರದಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ. ಕೆಎಸ್ಸಿಎ ಚುನಾವಣೆಯಲ್ಲಿ ಒಟ್ಟು 1900ಕ್ಕೂ ಹೆಚ್ಚು ಮತದಾರರಿದ್ದಾರೆ. 1558 ಅಜೀವ ಸದಸ್ಯರು, ಜೊತೆಯಲ್ಲಿ 348 ಕ್ರಿಕೆಟ್ ಕ್ಲಬ್ಗಳು, ಅದರಲ್ಲಿರುವಂತಹ ಎಲ್ಲರೂ ಕೂಡ ಇವತ್ತು ರಾತ್ರಿ ಹೊತ್ತಿಗೆ ಕೆಎಸ್ಸಿಎ ನೂತನ ಬಾಸ್ ಆಯ್ಕೆ ಆಗುತ್ತೆ. ಯಾರು ಅನ್ನೋದು ಗೊತ್ತಾಗುತ್ತೆ. ಆದರೆ ಸದ್ಯಕ್ಕಿರುವಂತಹ ಕುತೂಹಲ ಯಾರಾಗ್ತಾರೆ, ವೆಂಕಟೇಶ್ ಪ್ರಸಾದ್ ಆಗ್ತಾರಾ ಅಥವಾ ಶಾಂತಕುಮಾರ್ ಆಗ್ತಾರಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಸದ್ಯಕ್ಕಂತೂ ಇದೆ. ಈಗ ಈ ಕೆಎಸ್ಸಿಎ ಗದ್ದುಗೆ ಗುದ್ದಾಟ ಒಂದು ರೀತಿಯಲ್ಲಿ ಫೈನಲ್ ಅಂತಿಮ ಹಂತಕ್ಕೆ ಬಂದಂತಾಗಿದೆ. ಅನೇಕರು ಆಗಮಿಸಿ ಮತದಾನವನ್ನ ಕೂಡ ಮಾಡಿದ್ದಾರೆ. ಅತ್ಯಂತ ರೋಚಕ ಹಣಾಹಣಿಗೆ ಈಗ ಸಾಕ್ಷಿ ಆಗ್ತಾ ಇದೆ ಕೆಎಸ್ಸಿಎ ಎಲೆಕ್ಷನ್. ಇವತ್ತು ಚುನಾವಣೆ ನಡೀತಾ ಇದೆ. ಈಗಾಗಲೇ ಅನೇಕರು ಬಂದು ಮತವನ್ನ ಕೂಡ ಚಲಾವಣೆ ಮಾಡ್ತಾ ಇದ್ದಾರೆ. ಬಹಳ ರೋಚಕತೆಯಿಂದ ಕೂಡಿದೆ ಈ ಬಾರಿ. ವೆಂಕಟೇಶ್ ಪ್ರಸಾದ್ ಹಾಗೂ ಶಾಂತಕುಮಾರ್ ನಡುವೆ ನೇರ ಹಣಾಹಣಿ ಇದೆ. ಯಾರಾಗ್ತಾರೆ ಕೆಎಸ್ಸಿಎ ಬಾಸ್ ಅನ್ನೋ ಪ್ರಶ್ನೆ. ಅಧ್ಯಕ್ಷ ಸ್ಥಾನಕ್ಕೆ ಈ ಬಾರಿ ಪೈಪೋಟಿ ಬಹಳ ಜೋರಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಬಿರುಸಿನ ಕ್ರೀಡಾಂಗಣದಲ್ಲಿ ಈಗ ಬಿರುಸಿನ ಮತದಾನ ಕೂಡ ನಡೀತಾ ಇದೆ. ಕೆಎಸ್ಸಿಎ ಚುನಾವಣೆಯಲ್ಲಿ ಮತದಾನವನ್ನ ಮಾಡಿದ್ದಾರೆ. ಡಿಸಿಎಂ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಆಗಮಿಸಿ ಡಿಕೆ ಶಿವಕುಮಾರ್ ವೋಟ್ ಮಾಡಿದ್ದಾರೆ. ಜೊತೆಗೆ ಮಾಜಿ ಕ್ರಿಕೆಟಿಗ ರಾಹುಲ್ ದ್ರಾವಿಡ್ ಕೂಡ ಆಗಮಿಸಿ ಮತದಾನವನ್ನ ಮಾಡಿದ್ದಾರೆ. ಇವತ್ತು ಸಂಜೆ 7 ಗಂಟೆವರೆಗೂ ಕೂಡ ಮತದಾನಕ್ಕೆ ಅವಕಾಶ ಇದೆ. ಆ ನಂತರದಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ. ಕೆಎಸ್ಸಿಎ ಚುನಾವಣೆಯಲ್ಲಿ ಒಟ್ಟು 1900ಕ್ಕೂ ಹೆಚ್ಚು ಮತದಾರರಿದ್ದಾರೆ. 1558 ಅಜೀವ ಸದಸ್ಯರು, ಜೊತೆಯಲ್ಲಿ 348 ಕ್ರಿಕೆಟ್ ಕ್ಲಬ್ಗಳು, ಅದರಲ್ಲಿರುವಂತಹ ಎಲ್ಲರೂ ಕೂಡ ಇವತ್ತು ರಾತ್ರಿ ಹೊತ್ತಿಗೆ ಕೆಎಸ್ಸಿಎ ನೂತನ ಬಾಸ್ ಆಯ್ಕೆ ಆಗುತ್ತೆ. ಯಾರು ಅನ್ನೋದು ಗೊತ್ತಾಗುತ್ತೆ. ಆದರೆ ಸದ್ಯಕ್ಕಿರುವಂತಹ ಕುತೂಹಲ ಯಾರಾಗ್ತಾರೆ, ವೆಂಕಟೇಶ್ ಪ್ರಸಾದ್ ಆಗ್ತಾರಾ ಅಥವಾ ಶಾಂತಕುಮಾರ್ ಆಗ್ತಾರಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಸದ್ಯಕ್ಕಂತೂ ಇದೆ. ಈಗ ಈ ಕೆಎಸ್ಸಿಎ ಗದ್ದುಗೆ ಗುದ್ದಾಟ ಒಂದು ರೀತಿಯಲ್ಲಿ ಫೈನಲ್ ಅಂತಿಮ ಹಂತಕ್ಕೆ ಬಂದಂತಾಗಿದೆ. ಅನೇಕರು ಆಗಮಿಸಿ ಮತದಾನವನ್ನ ಕೂಡ ಮಾಡಿದ್ದಾರೆ. ಅತ್ಯಂತ ರೋಚಕ ಹಣಾಹಣಿಗೆ ಈಗ ಸಾಕ್ಷಿ ಆಗ್ತಾ ಇದೆ ಕೆಎಸ್ಸಿಎ ಎಲೆಕ್ಷನ್. ಇವತ್ತು ಚುನಾವಣೆ ನಡೀತಾ ಇದೆ. ಈಗಾಗಲೇ ಅನೇಕರು ಬಂದು ಮತವನ್ನ ಕೂಡ ಚಲಾವಣೆ ಮಾಡ್ತಾ ಇದ್ದಾರೆ. ಬಹಳ ರೋಚಕತೆಯಿಂದ ಕೂಡಿದೆ ಈ ಬಾರಿ. ವೆಂಕಟೇಶ್ ಪ್ರಸಾದ್ ಹಾಗೂ ಶಾಂತಕುಮಾರ್ ನಡುವೆ ನೇರ ಹಣಾಹಣಿ ಇದೆ. ಯಾರಾಗ್ತಾರೆ ಕೆಎಸ್ಸಿಎ ಬಾಸ್ ಅನ್ನೋ ಪ್ರಶ್ನೆ. ಅಧ್ಯಕ್ಷ ಸ್ಥಾನಕ್ಕೆ ಈ ಬಾರಿ ಪೈಪೋಟಿ ಬಹಳ ಜೋರಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಬಿರುಸಿನ ಕ್ರೀಡಾಂಗಣದಲ್ಲಿ ಈಗ ಬಿರುಸಿನ ಮತದಾನ ಕೂಡ ನಡೀತಾ ಇದೆ. ಕೆಎಸ್ಸಿಎ ಚುನಾವಣೆಯಲ್ಲಿ ಮತದಾನವನ್ನ ಮಾಡಿದ್ದಾರೆ. ಡಿಸಿಎಂ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಆಗಮಿಸಿ ಡಿಕೆ ಶಿವಕುಮಾರ್ ವೋಟ್ ಮಾಡಿದ್ದಾರೆ. ಜೊತೆಗೆ ಮಾಜಿ ಕ್ರಿಕೆಟಿಗ ರಾಹುಲ್ ದ್ರಾವಿಡ್ ಕೂಡ ಆಗಮಿಸಿ ಮತದಾನವನ್ನ ಮಾಡಿದ್ದಾರೆ. ಇವತ್ತು ಸಂಜೆ 7 ಗಂಟೆವರೆಗೂ ಕೂಡ ಮತದಾನಕ್ಕೆ ಅವಕಾಶ ಇದೆ. ಆ ನಂತರದಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ.
ಕೆಸಿಎ ಚುನಾವಣೆಯಲ್ಲಿ ಒಟ್ಟು 1900ಕ್ಕೂ ಹೆಚ್ಚು ಮತದಾರರಿದ್ದಾರೆ. 1558 ಅಜೀವ ಸದಸ್ಯರು, ಜೊತೆಯಲ್ಲಿ 348 ಕ್ರಿಕೆಟ್ ಕ್ಲಬ್ಗಳು, ಅದರಲ್ಲಿರುವಂತಹ ಎಲ್ಲರೂ ಕೂಡ ಇವತ್ತು ರಾತ್ರಿ ಹೊತ್ತಿಗೆ ಕೆಸಿಎ ನೂತನ ಬಾಸ್ ಆಯ್ಕೆ ಆಗುತ್ತೆ, ಯಾರು ಅನ್ನೋದು ಗೊತ್ತಾಗುತ್ತೆ. ಆದರೆ ಸದ್ಯಕ್ಕಿರುವಂತಹ ಕುತೂಹಲ ಯಾರಾಗ್ತಾರೆ, ವೆಂಕಟೇಶ್ ಪ್ರಸಾದ್ ಆಗ್ತಾರಾ ಅಥವಾ ಶಾಂತಕುಮಾರ್ ಆಗ್ತಾರಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಸದ್ಯಕ್ಕಂತೂ ಇದೆ. ಈಗ ಈ ಕೆಸಿಎ ಗದ್ದುಗೆ ಗುದ್ದಾಟ ಒಂದು ರೀತಿಯಲ್ಲಿ ಫೈನಲ್ ಅಂತಿಮ ಹಂತಕ್ಕೆ ಬಂದಂತಾಗಿದೆ. ಅನೇಕರು ಆಗಮಿಸಿ ಮತದಾನವನ್ನ ಕೂಡ ಮಾಡಿದ್ದಾರೆ. ಅತ್ಯಂತ ರೋಚಕ ಹಣಾಹಣಿಗೆ ಈಗ ಸಾಕ್ಷಿ ಆಗ್ತಾ ಇದೆ ಕೆಸಿಎ ಎಲೆಕ್ಷನ್. ಇವತ್ತು ಚುನಾವಣೆ ನಡೀತಾ ಇದೆ. ಈಗಾಗಲೇ ಅನೇಕರು ಬಂದು ಮತವನ್ನ ಕೂಡ ಚಲಾವಣೆ ಮಾಡ್ತಾ ಇದ್ದಾರೆ. ಬಹಳ ರೋಚಕತೆಯಿಂದ ಕೂಡಿದೆ ಈ ಬಾರಿ. ವೆಂಕಟೇಶ್ ಪ್ರಸಾದ್ ಹಾಗೂ ಶಾಂತಕುಮಾರ್ ನಡುವೆ ನೇರ ಹಣಾಹಣಿ ಇದೆ. ಯಾರಾಗ್ತಾರೆ ಕೆಸಿಎ ಬಾಸ್ ಅನ್ನೋ ಪ್ರಶ್ನೆ. ಅಧ್ಯಕ್ಷ ಸ್ಥಾನಕ್ಕೆ ಈ ಬಾರಿ ಪೈಪೋಟಿ ಬಹಳ ಜೋರಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಬಿರುಸಿನ ಕ್ರೀಡಾಂಗಣದಲ್ಲಿ ಈಗ ಬಿರುಸಿನ ಮತದಾನ ಕೂಡ ನಡೀತಾ ಇದೆ. ಕೆಸಿಎ ಚುನಾವಣೆಯಲ್ಲಿ ಮತದಾನವನ್ನ ಮಾಡಿದ್ದಾರೆ. ಡಿಸಿಎಂ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಆಗಮಿಸಿ ಡಿಕೆ ಶಿವಕುಮಾರ್ ವೋಟ್ ಮಾಡಿದ್ದಾರೆ. ಜೊತೆಗೆ ಮಾಜಿ ಕ್ರಿಕೆಟಿಗ ರಾಹುಲ್ ದ್ರಾವಿಡ್ ಕೂಡ ಆಗಮಿಸಿ ಮತದಾನವನ್ನ ಮಾಡಿದ್ದಾರೆ. ಇವತ್ತು ಸಂಜೆ 7 ಗಂಟೆವರೆಗೂ ಕೂಡ ಮತದಾನಕ್ಕೆ ಅವಕಾಶ ಇದೆ. ಆ ನಂತರದಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ. ಕೆಸಿಎ ಚುನಾವಣೆಯಲ್ಲಿ ಒಟ್ಟು 1900ಕ್ಕೂ ಹೆಚ್ಚು ಮತದಾರರಿದ್ದಾರೆ. 1558 ಅಜೀವ ಸದಸ್ಯರು, ಜೊತೆಯಲ್ಲಿ 348 ಕ್ರಿಕೆಟ್ ಕ್ಲಬ್ಗಳು, ಅದರಲ್ಲಿರುವಂತಹ ಎಲ್ಲರೂ ಕೂಡ ಇವತ್ತು ರಾತ್ರಿ ಹೊತ್ತಿಗೆ ಕೆಸಿಎ ನೂತನ ಬಾಸ್ ಆಯ್ಕೆ ಆಗುತ್ತೆ, ಯಾರು ಅನ್ನೋದು ಗೊತ್ತಾಗುತ್ತೆ. ಆದರೆ ಸದ್ಯಕ್ಕಿರುವಂತಹ ಕುತೂಹಲ ಯಾರಾಗ್ತಾರೆ, ವೆಂಕಟೇಶ್ ಪ್ರಸಾದ್ ಆಗ್ತಾರಾ ಅಥವಾ ಶಾಂತಕುಮಾರ್ ಆಗ್ತಾರಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಸದ್ಯಕ್ಕಂತೂ ಇದೆ. ಈಗ ಈ ಕೆಸಿಎ ಗದ್ದುಗೆ ಗುದ್ದಾಟ ಒಂದು ರೀತಿಯಲ್ಲಿ ಫೈನಲ್ ಅಂತಿಮ ಹಂತಕ್ಕೆ ಬಂದಂತಾಗಿದೆ. ಅನೇಕರು ಆಗಮಿಸಿ ಮತದಾನವನ್ನ ಕೂಡ ಮಾಡಿದ್ದಾರೆ. Thank you.